ಇನ್ನು ಸಾಕಷ್ಟು ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಆರೋಪಿಗಳು ಈಗ ಬಾಯಿ ಬಿಡ್ತಾ ಇಲ್ಲ. ಅಂದರೆ ಈ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರುವಂಥ ವಿಚಾರ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ಪೊಲೀಸ್ನವರು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪೊಲೀಸವರು ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಈಗ ಪ್ರಶ್ನೆಗಳ ಸುರಿಮಳೆಯನ್ನು ಹರಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಕೂಡ ಈಗ ಬಾಯಿ ಬಿಡ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸಾಕ್ಷಿಯ ಮೇಲೆ ಒತ್ತಡ ಹಾಕಿ ಈಗ ಸಿಕ್ಕಿ ಬಿದ್ದವನಿಗೆ ಪೀಕಲಾಟ ಶುರುವಾಗ್ತಾ ಇದೆ. ದರ್ಶನನ್ನು ಬಚಾವ್ ಮಾಡಲಿಕ್ಕೆ ಹೋದವನೇ ಈಗ ಲಾಕ್ ಆಗಿದ್ದಾನೆ. 10 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಈಗ ಬಾಯಿನೇ ಬಿಡ್ತಾ ಇಲ್ಲ ಪುನೀತ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ FSLಗೆ ಆರೋಪಿಯ ಮೊಬೈಲ್ ರವಾನೆಯನ್ನು ಮಾಡಿದ್ದಾರೆ. ಯಾರ ಜೊತೆ ಮಾತಾಡಿದ್ದ ಏನು ಎತ್ತ ಅಂತ ಇನ್ನೆರಡು ದಿನದಲ್ಲಿ ಪೊಲೀಸರ ಕೈ ಸೇರುತ್ತೆ ರೀಟ್ರೀವ್ ಮಾಹಿತಿ. ಇನ್ನು ರೀಟ್ರೀವ್ ಆದ ಬಳಿಕ ಈ ಡೀಲ್ ಹಿಂದೆ ಇರೋರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ನೋಡಿ, ಈ ಆರೋಪಿಗಳೇನಿದ್ದಾರಲ್ಲ, ಇವ್ರ ಹಿಂದೆ ಯಾರಾದರೂ ನಿಂತು ಕಾಣದ ಕೈ ಕೆಲಸ ಮಾಡ್ತಾ ಇದೆಯಾ ಅಥವಾ ಬಲಿಷ್ಠ ಕೈ, ಬಲಾಢ್ಯ ಕೈ ಏನಾದರೂ ಕೆಲಸ ಮಾಡ್ತಾ ಇದೆಯಾ, ಆ ಆ್ಯಂಗಲ್ನಲ್ಲೂ ಕೂಡ ಪೊಲೀಸ್ನವರು ಈಗ ತನಿಖೆಯನ್ನು ಮುಂದುವರಿಸ್ತಾರೆ. ಇವರು ಬಳಸ್ತಾ ಇದ್ದಂಥ ಮೊಬೈಲು ಈಗ FSLಗೆ ರವಾನೆಯಾಗಿದೆ. FSL ವರದಿ ಬಂದ ಬಳಿಕ ಈ ಗ್ಯಾಂಗ್ ಈಗೇನೀಗ ಅರೆಸ್ಟ್ ಆಗಿದ್ದಾರಲ್ಲ, ಯಾರ್ಯಾರ ಜೊತೆ ಮಾತಾಡಿದರು, ಪ್ರಭಾವಿಗಳ ಜೊತೆ ಯಾರಾದರೂ ಮಾತಾಡಿದ್ರಾ, ಕಾಣದ ಕೈ ಏನಾದರೂ ಇದರಲ್ಲಿ ಹಿಂದೆ ನಿಂತು ಕೆಲಸ ಮಾಡಿದೆಯಾ, ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಲಿಕ್ಕೋಸ್ಕರನೇ ಮೊಬೈಲನ್ನು FSLಗೆ ಕಳಿಸಿದ್ದಾರೆ. ಇನ್ನು ಎರಡೇ ದಿನದಲ್ಲಿ ರೀಟ್ರೀವ್ ಮಾಹಿತಿ, ಅಂದರೆ ಈಗ FSLನಿಂದ ರೀಟ್ರೀವ್ ಮಾಹಿತಿ ಪೊಲೀಸವರ ಕೈ ಸೇರ್ತದೆ. ಆ ರೀಟ್ರೀವ್ ಮಾಹಿತಿ ಬಂದ ನಂತರ ಈ ತನಿಖಾ ಒಂದು ಹಂತ ಇದೆಯಲ್ಲ, ಅದು ಮತ್ತೊಂದು ಮಜಲನ್ನು ಪಡ್ಕೊಳ್ಳುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಒಟ್ಟಲ್ಲಿ ದರ್ಶನ್ನ ಬಚಾವ್ ಮಾಡಬೇಕು ಅಂತ ಹೋದ ಪುನೀತ್, ಆದರೆ ಆತನೇ ಈಗ ಲಾಕ್ ಆಗಿದ್ದಾನೆ. ಅಂದರೆ ಏನೋ ಅವ್ರ ಮೇಲೆ ಇದ್ದಂತಹ ಅಭಿಮಾನ, ಅವ್ರ ಮೇಲೆ ಇದ್ದಂಥ ಒಂದು ಪ್ರೀತಿ, ಗೌರವ, ಈ ರೀತಿಯಾಗಿ ಅವ್ರನ್ನ ಬಚಾವ್ ಮಾಡಬೇಕು ಅನ್ನೋ ನೋಡಿ. ಕೆಲವೊಂದಿಷ್ಟು ನಾನೇ ಅಪರಾಧಿ ಅಂತಲೂ ಕೂಡ ಕೆಲವೊಂದಿಷ್ಟು ಜನ ಹೋಗಿ ಅದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಮತ್ತು ಪೊಲೀಸ್ನವರು ನೀವು ಎಷ್ಟು ಬುದ್ಧಿವಂತರು ಅವ್ರಿಗಿಂತ ಡಬಲ್ ಬುದ್ಧಿವಂತರಾಗಿರ್ತಾರೆ. ಹಾಗಾಗಿ ನಾವೇನೋ ಒಂದು ಚಳ್ಳೆ ಹಣ್ಣು ತಿನ್ಸಕ್ಕೆ ಹೋಗೋಣ, ಹೇಗಾದರೂ ಮಾಡಿ ತಮ್ಮ ಬಾಸ್ನನ್ನು ಹೇಗೆ ಈ ಕೇಸ್ನಿಂದ ಬಚಾವ್ ಮಾಡೋಣ ಅಂತ ಹೋದರೆ ನೀವು ಅಲ್ಲಿ ತಬ್ಬಿಬ್ಬಾಗ್ತೀರಾ. ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಈಗ ಮತ್ತಷ್ಟು ಸಂಕಷ್ಟ ಸುರುಳಿ ಥರ ಈಗ ಸುತ್ತಾ ಇದೆ ಅನ್ನಲಿಕ್ಕೆ ಈಗೇನೀಗ ಹೋಗಿ ಸಿಕ್ಕಾಕ್ಕೊಂಡ್ರಲ್ಲ ಪುನೀತ್ ಮತ್ತು 3-4 ಜನ ಇದ್ದಾರಲ್ಲ, ಅವರೇ ಈಗ ಸಾಕ್ಷಿ ಅಂತಲೇ ಹೇಳ್ಬೋದು.